ಇವರು ಯೋಗ ಮಾಸ್ಟ್ರು, ಇವ್ರನ್ನ ಸಂಜೆ ನೋಡ್ಬೇಕು ಇವ್ರ ಅವತಾರನ ಅಂದ್ರು. ಸರ್ ಯೋಗ ಮಾಸ್ಟರ್ ಅಂತೀರ ನೀವು, ಬಾರಿಂದ ಬರ್ತೀನಿ ಅಂತ ಇಷ್ಟು ಕೂಲಾಗಿ ಹೇಳ್ತಾರೆ. ಚರಾಚರ ವಸ್ತುಗಳಲ್ಲಿ ಭಗವಂತನಿದ್ದಾನೆ. ನಮಸ್ಕಾರ ಸ್ನೇಹಿತರೆ. ಈ ದಿನ ಕೆಲವಾರು ಹಿರಿಯ ಜೀವಗಳ ಜೊತೆ ನಡೆದ ಚರ್ಚೆಯ ಸ್ವಾರಸ್ಯವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ಮಧ್ಯಾಹ್ನ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ಗ್ರೂಪ್ ಇರುತ್ತೆ. ಒಂದು 6 ಜನ ಇರ್ತಾರೆ. ಎಲ್ಲ ಅಬೌಟ್ 80 ಇಯರ್ಸ್ ಏಜು, 80 ವರ್ಷ ಆಗಿದೆ. ಖುಷಿಯಾಗಿ ಮಾತಾಡ್ಕೊಂಡು ನಿಂತಿರ್ತಾರೆ, ಕಾಫಿ ಕುಡ್ಕೊಂಡು ಅಲ್ಲಿ ಬರ್ತಾ ಇರ್ತಾರೆ. ಅವರು ಸ್ವಲ್ಪ ವರ್ಷಗಳ ಹಿಂದೆ ನಂತರ ಪ್ರಾಣಾಯಾಮ ಕ್ಯಾಂಪಿಗೆ ಬಂದಿದ್ರು. ಆ ಥರ ತುಂಬ ಪರಿಚಯ. ಅದರಲ್ಲಿ ಒಬ್ಬರು ತುಂಬ ಪರಿಚಯ ಇರೋರು ಏನು ಮಾಡಿದ್ರು, ಅವ್ರ ಫ್ರೆಂಡ್ಸ್ಗೆ ನನ್ನ ಇಂಟ್ರಡ್ಯೂಸ್ ಮಾಡಿದ್ರು. ಮಧ್ಯಾಹ್ನ ಬಂದಾಗ ಇವರು ಯೋಗ ಮಾಸ್ಟ್ರು, ಇವ್ರನ್ನ ಸಂಜೆ ನೋಡ್ಬೇಕು ಇವ್ರ ಅವತಾರನ ಅಂದರು. ಎಲ್ಲರೂ ಬಿದ್ದು ನಕ್ಕರು, ನಾನು ನಕ್ಕೆ. ಸಂಜೆ ನೋಡಬೇಕು ಅಂದರು. ಹೌದು ಸರ್, ಸಂಜೆ ಬಾರಿಂದ ಹೊರಗಡೆ ಬರ್ತೀನಲ್ಲ ಅವಾಗ ಅದು ನೋಡಂಗಂತಾರೆ. ಅವರೆಲ್ಲರಿಗೂ ಶಾಕ್ ಆಯಿತು. ಏನು ಸರ್ ಯೋಗ ಮಾಸ್ಟರ್ ಅಂತೀರ ನೀವು, ಬಾರಿಂದ ಬರ್ತೀನಿ ಅಂತ ಇಷ್ಟು ಕೂಲಾಗಿ ಹೇಳ್ತಾರಲ್ಲ, ಕೂಲಾಗಿ ಹೇಳೋ ತಪ್ಪೇನಿದೆ ಅದರಲ್ಲಿ? ಅವ್ರು ಇನ್ನೂ ಶಾಕ್ ಆಯಿತು. ನೋಡಿ ಸರ್, ನೀವು ರಿಟೈರ್ಡ್ ಆದಮೇಲೆ ಎಲ್ಲರೂ ಭಗವದ್ಗೀತೆ ಕೇಳಿರ್ತಾರಲ್ವಾ, ಅದೇ ರಿಟೈರ್ಡ್ ಆದ್ಮೇಲೆ ಎಲ್ಲರೂ ಭಗವದ್ಗೀತೆ ಕೇಳೋಕ್ಕೆ, ಉಪನ್ಯಾಸ ಕೇಳೋಕ್ಕೆ, ಸತ್ಸಂಗಗಳಿಗೆ ಎಲ್ಲ ಹೋಗ್ತಾರೆ. ನೀವು ಈಗಲೂ ಬೇಕಾದ್ರೆ ಗಮನಿಸಿ ನೋಡಿ, ಎಲ್ಲಾದ್ರೂ ಪ್ರವಚನ ನಡೀತಿದ್ರೆ ಎಲ್ಲ ಬಿಳಿ ಕೂದಲಿರ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಓನ್ಲಿ 1 or 2% ಅಷ್ಟೇ ಯಂಗ್ಸ್ಟರ್ಸ್ ಇರೋದು, ಎಲ್ಲ ವಯಸ್ಸಾದವರು ಇರ್ತಾರೆ. ನೀವು ರಿಟೈರ್ಡ್ ಆದ್ಮೇಲೆ ಭಗವದ್ಗೀತೆ ಕೇಳಿದಿರಲ್ವಾ, ಅದರ ಒಂದೇ ಒಂದು ಸೆಂಟೆನ್ಸ್ ನೋಡಿ, ಚರಾಚರ ವಸ್ತುಗಳಲ್ಲಿ ಭಗವಂತನಿದ್ದಾನೆ ಅಂದ್ರೆ ಚಲಿಸದೆ ಇರುವ ವಸ್ತುಗಳಲ್ಲಿ ಕೂಡ ಭಗವಂತನಿದ್ದಾನೆ. ಅವನ ಅನುಮತಿ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲುಗಾಡೋದಿಲ್ಲ ಅಂತ ಕೇಳಿದಿರಲ್ವಾ. ಅಂದಮೇಲೆ ಬಾರು ಕೂಡ ಭಗವಂತಂದೆ, ದೇವಸ್ಥಾನನೂ ಭಗವಂತಂದೆ. ದೇವಸ್ಥಾನ ಮಾಡೋಕೆ ಐಡಿಯಾ ಕೊಟ್ಟನ ಯಾರು? ಭಗವಂತ. ಬಾರ್ ಮಾಡೋಕೆ ಐಡಿಯಾ ಕೊಟ್ಟರು ಭಗವಂತ. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋರು ಭಗವಂತ. ಎಲ್ಲ ಚಲಿಸ್ತಾ ಇರತಕ್ಕಂಥ ವಸ್ತುಗಳಲ್ಲಿ ಅವನು ಇರಬೇಕಾದ್ರೆ ಯೋಗ ಮಾಸ್ಟರ್ ಯಾಕೆ ಸರ್ ಹೋಗ್ಬಾರ್ದು ಬಾರ್ಗೆ ಅಂತ ಆರ್ಗ್ಯುಮೆಂಟು ಅಲ್ವಾ? ನೀವು ಹೇಳೋದು ಸರಿ ಇದೆ ಆದರೆ ಅಂತ ನಗ್ತಾ ಇದ್ರು. ಹಂಗೆ ಆ ಹಿರಿಯರ ಜೊತೆ ಯಾರಿಗೆ ಬಿಟ್ಟರು ಸ್ಟಾಕ್ ಆಯ್ತು, ಮಾತು ಶುರು ಆಯ್ತು. ಸರ್ ಸತ್ಯ ಹೇಳಿ ಸರ್, ನೀವು ದುಡಿಬೇಕಾದಾಗ ಯಾಕೆ ಸರ್ ದೇವಸ್ಥಾನಕ್ಕೆ ಹೋಗಿಲ್ಲ, ಅಂದರೆ ಪ್ರವಚನ ಕೇಳಕ್ಕೆ ಹೋಗಿಲ್ಲ? ನೀವು ಯಂಗ್ಸ್ಟರ್ ಇದ್ದಾಗ ಯಾಕೆ ಸರ್ ಭಗವದ್ಗೀತೆನ ಓದಿಲ್ಲ? ನಾವೆಲ್ಲ ಮಹಾ ಹಿಂದೂಗಳು ಹಾಗೆ ಹೀಗೆ ಅಂತೀರಿ. ನೀವು ಹೇಳಿ ಸರ್, 80 ವರ್ಷ ವಯಸ್ಸಾಗಿದೆ, ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದೆಯಾ? ಕೆಲವು ಇದೆ ಅಂದರು. ಓಕೆಪ್ಪ, ಅಷ್ಟವಕ್ರ ಗೀತೆ ಪುಸ್ತಕ ಇದೆಯಾ? ಅಷ್ಟವಕ್ರ ಗೀತನ ಇಲ್ಲ ಅಂದರು. ಯೋಗ ವಾಸಿಷ್ಠರ ಪುಸ್ತಕ ಇದೆಯಾ? ಇಲ್ಲ ಅಂದರು. ಪತಂಜಲಿ ಯೋಗ ಸೂತ್ರಗಳು ಪುಸ್ತಕ ಇದೆಯಾ? ಇಲ್ಲ ಅಂದರು. ಶಿವಸೂತ್ರಗಳು ಪುಸ್ತಕ ಇದೆ ನಿಮ್ಮ ಹತ್ರ? ಇಲ್ಲ. ವೇದಗಳ ಪುಸ್ತಕ ಇದೆಯಾ? ಆಗಮಗಳಿದೆಯಾ? ಉಪನಿಷತ್ಗಳಿದೆಯಾ? ಶಾಸ್ತ್ರಗಳ ಪುಸ್ತಕ ಇದೆಯಾ? ಪುರಾಣಗಳ ಪುಸ್ತಕ ಇದೆಯಾ? ಮಹಾಭಾರತ ಇದೆಯಾ? ರಾಮಾಯಣ ಇದೆಯಾ? ಹಿಂದೂಗಳ ಸರಳವಾದ ಸುಮ್ಮನೆ ಕೆಲವಾರು ಹೆಸರುಗಳಷ್ಟೇ. ಇನ್ನು ಬೇಕಾದಷ್ಟು ಗ್ರಂಥಗಳಿದೆ. ಅವೆಲ್ಲ ಗ್ರಂಥಗಳನ್ನು ಅಟ್ಲೀಸ್ಟ್ ಒಂದ್ಸರಿ ಓದಿರ್ಬೇಕು, ಇಲ್ಲ ನೋಡಿರ್ಬೇಕು, ಅಥವಾ ಕೇಳಿರ್ಬೇಕು, ವಯಸ್ಸಿನಲ್ಲಿ ಕೇಳಿರ್ಬೇಕು. ಆಗ ನೀನು ಹಿಂದೂಗಳು. ಏನೂ ಇಲ್ಲ, ಬರೀ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಡತ್ತಲ್ಲ, ಅಲ್ಲೊಂದು ಇಲ್ಲೊಂದು ರಾಮಾಯಣ ಪುಸ್ತಕ ಇಟ್ಕೊಬಿಟ್ಟು ನಾನು ಹಿಂದೂ ಅಂದರೆ, ಹಿಂದೂ ತತ್ವದ ಅದ್ಭುತವಾದ ಜ್ಞಾನ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನೀನು ಹಿಂದೂ ಅಂತ ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ಇಷ್ಟು ಪುಸ್ತಕಗಳು ಇರಬೇಕು ನಿಮ್ಮ ಮನೆಯಲ್ಲಿ. ಇಲ್ಲ ಪುಸ್ತಕನ ಲೈಬ್ರರಿಲರು ಓದಿರ್ಬೇಕು ಅಥವಾ ನೋಡಿರ್ಬೇಕು, ಅಲ್ಲದೆ ಅದರ್ವೈಸ್ ನೀನು ಹಿಂದೂನೇ ಅಲ್ಲ. ಎಷ್ಟೊಂದು ಅದ್ಭುತವಾದ ಜ್ಞಾನ ಇದೆ. ಸೊ ಹಿಂದುತ್ವಕ್ಕೆ ಮತ್ತು ಇಲ್ಲಿ ಬಾರ್ಗೂ ಏನು ಸಂಬಂಧ? ನಾನು ಬಾರ್ಗೇನು ಹೋಗೋದಿಲ್ಲ. ಅವ್ರು ಯಾಕೆ ಆ ರೀತಿ ಹೇಳಿದ್ರು ಅಂದರೆ, ಸಂಜೆ ನಾನು ಏನು ಮಾಡ್ತೀನಿ, ವಾಕಿಂಗ್ ಹೋಗ್ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು, ಶೂ ಹಾಕೊಂಡು ಹೋಗ್ತೀನಲ್ಲ, ಅದನ್ನ ನೋಡಿ ಸಂಜೆ ನೋಡ್ಬೇಕು ಇವ್ರ ಅವತಾರನ ಅಂತ. ಯಾಕಂದ್ರೆ ಮಧ್ಯಾಹ್ನ ನಾನು ಈ ವೈಟ್ ಬಟ್ಟೆ ಹಾಕೊಂಡಿರ್ತೀನಿ, ಯೂನಿಫಾರ್ಮ್ ಥರ ಯೋಗ ಟೀಚರ್, ಪ್ಲೆಸೆಂಟ್ ಫೀಲಿಂಗ್ ಇರುತ್ತೆ, ಯೋಗ ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಯೂನಿಫಾರ್ಮ್ ಥರ ಇದು ವೈಟ್ ಜುಬ್ಬ ಪೈಜಾಮ ಹಾಕೊಂಡಿರ್ತೀನಿ. ಅವಾಗ ಹೇಳಿದ್ರು ಮಧ್ಯಾಹ್ನ ನೋಡಿ ಹಿಂಗೆ ಕಾಣ್ತಾರೆ, ಸಂಜೆ ಹಂಗೆ ಕಾಣ್ತಾರೆ, ಆ ಭಾವದಲ್ಲಿ ಹೇಳಿದ್ರು. ನಾನು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಬೇಕಾದ್ರೆ, ನೀವು ಭೇದ ಭಾವಗಳನ್ನು ನೋಡೋಕೆ ಹೋಗ್ಬೇಡಿ. ಸೃಷ್ಟಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ.
ನಿಮಗೇನು ಸರಿ ಅನಿಸುತ್ತೋ ಅದು ಸರಿ. ಬಟ್ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಚಂಚಲ ಮಾಡಿ. ಈಗಿನ ಕಾಲದಲ್ಲಿ ಎಲ್ಲ ಕಡೆ ನಾನು ಗಮನಿಸ್ತಾನೆ ಇರ್ತೀನಿ, ನಾನು ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಭಗವದ್ಗೀತೆಯ ಪ್ರವಚನ ಕೇಳೋಕ್ಕೆ ಬರೋದೇ ಇಲ್ಲ. ನಾನು ಇಸ್ಕಾನ್ಗೆ ಹುಡ್ಕೊಂಡು ಹೋಗ್ತಾ ಇದ್ದೆ ಭಗವದ್ಗೀತೆ ಕೇಳೋಕ್ಕೆ, ರಾಮಕೃಷ್ಣಾಶ್ರಮ ಹುಡ್ಕೊಂಡು ಹೋಗ್ತಾ ಇದೆ ಪ್ರವಚನಗಳನ್ನು ಕೇಳೋಕ್ಕೆ. ಆ ಎಲ್ಲವನ್ನು ಕೇಳಿರೋದ್ರಿಂದ ಸ್ವಲ್ಪ ಈಗ ಎಂಥ ಸಮಸ್ಯೆಗಳು ಬಂದರೂ ಮನಸ್ಸನ್ನು ಸಮಾಧಾನ ಇಟ್ಕೊಳ್ಳೋಕ್ಕೆ, ನಾನೇ ಮನಸ್ಸಿನಲ್ಲಿ ಆನಂದವಾಗಕ್ಕೆ, ಅಂತರ್ಮುಖಿ ಆಗೋಕೆ ಆ ಎಲ್ಲ ಜ್ಞಾನಗಳು ಸಹಾಯ ಆಗುತ್ತೆ. ಈಗಿನ ಕಾಲದ ಯುವಕರು ಅಥವಾ ಮಧ್ಯ ತುಂಬ ವರ್ಷಗಳಿಂದ ಕೂಡ ಯಾರು ಆ ರೀತಿ ಕೇಳೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಕಾಮೆಂಟ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಇದ್ರ ಬಗ್ಗೆ, ಆ ಧರ್ಮದ ಬಗ್ಗೆ ಈ ಧರ್ಮದ ಬಗ್ಗೆ, ಹಂಗೆ ಹಿಂಗೆ ಅಂತ. ನೋಡ್ರಿ, ನಿಮ್ಮ ಸೀಮಿತವಾದ ಮನಸ್ಥಿತಿನಲ್ಲಿ ಯಾವುದನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಯೋಚನೆ ಮಾಡಿ ನೋಡಿ. ಹಿಂದೂ ಧರ್ಮದಲ್ಲಿ ಇಷ್ಟೊಂದು ಗ್ರಂಥಗಳಿದೆ, ಅದನ್ನೆಲ್ಲ ಓದಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೇಕಪ್ಪ, ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ. ಅದಾದ್ಮೇಲೆ ನೀವು ಇಸ್ಲಾಂ ಓದಬೇಕು, ಕುರಾನ್ ಓದಬೇಕು, ಬೈಬಲ್ ಓದಬೇಕು, ಆಮೇಲೆ ಬುದ್ಧಿಸಮ್ ಓದಬೇಕು, ಜೈನಿಸಮ್ ಓದಬೇಕು, ಸಿಖಿಸಮ್ ಓದಬೇಕು. ಇದನ್ನೆಲ್ಲ ಓದಾದ್ಮೇಲೆ ಯಾವ ಧರ್ಮ ಅಂತ ಹೇಳ್ಬೋದಪ್ಪ, ಯಾವ್ದು ಶ್ರೇಷ್ಠ ಅಂತ. ಅಷ್ಟಲ್ಲಿ ನಿಮ್ಮ ಟೈಮೇ ಇರೋದಿಲ್ಲ, ನಿಮ್ಮ ಜೀವನನೇ ಕಳೆದೋಗುತ್ತೆ. ಅದಕ್ಕೆ ಯಾವ ಧರ್ಮ ಶ್ರೇಷ್ಠ, ಯಾವ ದೇವರು ಶ್ರೇಷ್ಠ, ನೀನು ಮಾಡ್ತಕ್ಕಂಥ ಕೆಲಸ ಯಾವುದು ಶ್ರೇಷ್ಠ ಅನ್ನತಕ್ಕಂಥ ಯೋಚನೆ ಮಾಡಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಯೋಗ್ಯತೆನೇ ನಮಗಿಲ್ಲ. ಯಾಕಂದ್ರೆ ಇದು ಒಂದು ವಿಸ್ತಾರವಾದ ಜ್ಞಾನ, ಯಾವುದು ಸರಿ ಯಾವುದು ತಪ್ಪು ಚಿಂತನೆ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾನು ಯಾಕೆಂದ್ರೆ ಅವ್ರ ಜೊತೆ ಮಾತಾಡ್ತಾ ಆರ್ಗ್ಯುಮೆಂಟ್ ಮಾಡಿದೆ ಅವರಿಗೆ. ಆಮೇಲೆ ಮಾತಾಡ್ತಾ ತಮಾಷೆ ನಗ್ತಾ, ಆ ಏಜಲ್ಲಿ ತುಂಬ ಖುಷಿಯಾಗಿರ್ತಾರೆ. ನೀವೆಲ್ಲ ಮುದುಕಾದ್ಮೇಲೆ ಹೋಗಿದ್ದೀರ ಕೇಳಕ್ಕೆ, ಈಗಲೂ ಬಂದು ನೋಡಿ ತೋರಿಸ್ತೀನಿ ನಮ್ಮ ದೇವಸ್ಥಾನದಲ್ಲಿ ಪ್ರವಚನ ಬರೀ ಮುದುಕರು ಬಂದಿರ್ತಾರೆ. ಮುದುಕರೆಲ್ಲ ಟೈಮ್ ಪಾಸ್ ಬರೋರು. ನೀವು ದೇವ್ರಿಗೆ ಮೋಸ ಮಾಡ್ತಾ ಇದ್ದೀರಾ. ದುಡಿಯೋ ಟೈಮಲ್ಲಿ ಟೈಮ್ ಮಾಡ್ಕೊಂಡು ಯಾಕ್ರಿ ಬಂದಿಲ್ಲ? ಯುವಕರಾದಾಗ ಯಾಕ್ರಿ ನೀವು ಭಗವದ್ಗೀತೆ ಕೇಳಕ್ಕೆ ಬಂದಿಲ್ಲ, ಪ್ರವಚನ ಕೇಳಕ್ ಬಂದಿಲ್ಲ? ಈಗೆಲ್ಲ ರಿಟೈರ್ಡ್ ಆಗ್ಬಿಟ್ಟು ಕ್ಯಾಸಿಲ್ಲ ಅಂತ ಬರ್ತೀರಾ ಅಂತ ಬೈತಾ ಇದ್ರ, ಪಾಪ ಅವ್ರು ನಗ್ತಾ ಇರೋದು. ಈಗಲೂ ನೋಡ್ತಾ ಇರ್ತೀವಿ, ವಯಸ್ಸಾದ ಮುದುಕಿರು ಅವರು ಕೂತ್ಕೊಂಡು ಭಜನೆ ಆಡ್ತಾ ಇರ್ತಾರೆ. ಟೈಮ್ ಪಾಸ್ಗೆ ಸ್ಪಿರಿಚುಯಾಲಿಟಿ ಅಲ್ಲ, ಟೈಮ್ ಪಾಸ್ಗೆ ಪ್ರವಚನ ಕೇಳೋದು ಅಲ್ಲ. ಟೈಮ್ ಪಾಸ್ ಅದಲ್ಲ, ಅದು ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕೆ, ಈ ಸೃಷ್ಟಿ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ, ಭಗವಂತನನ್ನು ಆರಾಧಿಸೋಕೆ, ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರವಚನ ಕೇಳಬೇಕು, ಗ್ರಂಥಗಳನ್ನು ಓದಬೇಕು. ನಮ್ಮ ಮನಸ್ಸು ಶಾಂತವಾಗಬೇಕು. ಜ್ಞಾನದಿಂದ ಮನಸ್ಸು ಶಾಂತವಾಗಬೇಕು. ಜ್ಞಾನದಿಂದ ಮನಸ್ಸಲ್ಲಿ ಪ್ರೀತಿ ಉಕ್ಕು ಬರಬೇಕು. ಜ್ಞಾನದಿಂದ ಸೇವಾ ಮನೋಭಾವ ಬರಬೇಕು. ಜ್ಞಾನದಿಂದ ಸೃಷ್ಟಿಯನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ ಬರಬೇಕು. ಅದು ಜ್ಞಾನ. ಯಾವುದೋ ಒಂದು ಸಣ್ಣ ಪುಟ್ಟ ತಿಳ್ಕೊಂಡು ವ್ಯತ್ಯಾಸಗಳು ನೋಡಿಕೊಂಡು ಜಗಳ ಹಾಕೊಂಡಿರೋದಲ್ಲ. ಈ ರೀತಿ ಎಲ್ಲ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿದಾಗ, ಸರಿ ಸರ್ ನೀವು ಹೇಳ್ತಾ ಇರೋದು, ನಾವು ಯಂಗ್ ಏಜಲ್ಲಿ ಪ್ರವಚನ ಕೇಳಕ್ಕೆ ಹೋಗೇ ಇಲ್ಲ ಅಂತ ಹೇಳಿದ್ರು. ಯಾಕೆ ಈ ದೃಷ್ಟಾಂತ ನಿಮ್ಮ ಜೊತೆ ಹಂಚ್ಕೊಂಡೆ ಅಂದರೆ, ರೀಸೆಂಟಾಗಿ ನಡೆದ ಘಟನೆ ಹೇಳಿದೆ. ನಿಂತೊಳಿ ನಿಜವಾದ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಯಾವಾಗ ಆಗುತ್ತೆ ಅಂದರೆ, ಜ್ಞಾನವನ್ನು ಅರಿತುಕೊಂಡು ನಿನ್ನಲ್ಲಿ ಪರಿವರ್ತನೆ ಆದಾಗ. ಇಲ್ಲ ಸುಮ್ಮನೆ ಇಲ್ಲಿ ಕೇಳ್ಕೊಂಡು ಇಲ್ಲಿ ಬಿಟ್ಟರೆ ಪ್ರಯೋಜನ ಇಲ್ಲ. ಓನ್ಲಿ ಟೈಮ್ ಪಾಸ್ ಪ್ರವಚನ. ಅರ್ಥ ಆಗ್ತಿದ್ಯಾ? ಥ್ಯಾಂಕ್ ಯು.